ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ಮಹಿಳಾ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ನಡೆದ ಮಹಿಳಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಅದರ ಒಂದು ಸಂಕ್ಷಿಪ್ತ ಪಕ್ಷಿನೋಟವನ್ನು ಬೆಳಕು ನ್ಯೂಸ್ ಒನ್ ಸುದ್ದಿವಾಹಿನಿಯು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ವೀಕ್ಷಿಸಿ. ಪ್ರೀತಿ ವಾತ್ಸಲ್ಯದ ಸಾಗರ, ಕರ್ತವ್ಯದ ಆಗರ, ತಾಳ್ಮೆ ಕರುಣೆಯ ಸಾಗರ. ಈಗ ವಿಘ್ನ ನಿವಾರಕನನ್ನು ತನ್ನ ಸುಮಧುರ ಕಂಠಗಳಿಂದ ಸ್ತುತಿಸಲು ಬರುತ್ತಿದ್ದಾರೆ ಚಂದನ, ಸೆಕೆಂಡ್ BSc ವಿದ್ಯಾರ್ಥಿನಿ. ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ತತೋ ಮಾ ಸರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇವರು ಅನೇಕ ಸಮಾಜಮುಖಿ, ಅದರಲ್ಲೂ ಮಹಿಳೆಯರ ಏಳಿಗೆಗಾಗಿ ಅನೇಕ ಕಾರ್ಯಗಳನ್ನು ಯಶಸ್ವಿಯಾಗಿ ಕೈಗೊಂಡಿರುತ್ತಾರೆ. ಅವುಗಳಲ್ಲಿ ಮುಖ್ಯವೆಂದರೆ ಮಾನವ ಕಳ್ಳ ಸಾಗಣೆ ಹಾಗೂ ಗೃಹ ಹಿಂಸೆ ಪೀಡಿತ ಮಹಿಳೆಯರಿಗೆ ಆಶ್ರಯ ವ್ಯವಸ್ಥೆ ಮಾಡುವುದರ ಜೊತೆಗೆ ಆಶ್ರಯಕ್ಕೆ ಬಂದ ಮಹಿಳೆಯರ ಮಕ್ಕಳಿಗೆ ಕೌಶಲ್ಯ ತರಬೇತಿಯನ್ನು ನೀಡುತ್ತಿರುತ್ತಾರೆ. 18 ವರ್ಷ ಕಾನೂನು ಮಾಡಿರ್ಬೋದು, ಆದ್ರೆ 18 ವರ್ಷ ಕಂಪ್ಲೀಟ್ ಆದ ತಕ್ಷಣ ನಿಮ್ ಡಿಗ್ರಿ ಕಂಪ್ಲೀಟ್ ಆಗುತ್ತಾ? ನೀವೇನಾದ್ರೂ ಒಂದು ಉದ್ಯೋಗ ಮಾಡಕ್ಕಾಗುತ್ತಾ? ನಿಮ್ ಕಾಲ ಮೇಲೆ ನೀವು ನಿಲ್ಲಕ್ಕಾಗುತ್ತಾ? ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತು ಸ್ವಶಕ್ತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಯಾರ ಮೇಲೆ ಯಾರು ಡಿಪೆಂಡ್ ಆಗುವಂಗಿಲ್ಲ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನೀವು ಮದ್ವೆ ಆದ್ಮೇಲೆ ಅಕಸ್ಮಾತ್ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಅವತ್ತು ಕೂಡ ನೀವು ಬದುಕುವಂತ ದಾರಿ ನಿಮ್ ಕೈನಲ್ಲಿ ಇರುತ್ತೆ ಅಲ್ವಾ? ಬದುಕ್ಬೋದು, ಯಾವುದೋ ಒಂದು ಕೆಲಸ ಮಾಡ್ಬೋದು ಅಥವಾ ಏನಾದ್ರೂ ಒಂದು ಕಲಿಬಹುದು. ಏನೂ ಇಲ್ಲ ಅಂತೇಳಿ ಅಂತ ವಯಸ್ಸಲ್ಲಿ ನಿಮ್ಮ ಜೊತೆನ ಈಕ್ವಲ್ ಇರೋಂಥವ್ರನ್ನ ಮದುವೆ ಮಾಡ್ಕೊಂಡು ಹೋಗಿ ನೀವು ಯಾವ ರೀತಿ ಜೀವನ ಮಾಡಕ್ಕಾಗುತ್ತೆ? ತಿಂಡಿಗೆ ತೊಂದರೆ ಇದೆಯಾ? ಏನಿಲ್ಲ. ಈ ಏಜ್ ಅಂತದ್ದು ನಿಮ್ಮ ವಯಸ್ಸು ತಕ್ಷಣ ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗುವಂಥದ್ದು. ದಯವಿಟ್ಟು ಅದನ್ನೆಲ್ಲ ಬಿಟ್ಟು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ. ಆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲ ನೋಡಬೇಡಿ. ನೋಡಲ್ವಾ? ಪ್ರಾಮಿಸ್ ಮಾಡಿ ನೋಡಿ. ನಿರ್ಧಾರವನ್ನ ಪ್ರಮಾಣಿಸಿ ನಾನು ಇದನ್ನ ಮಾಡ್ತೀನಿ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲೆಕ್ಚರರ್ಸ್ ಆಗಬೇಕು, ಟೀಚರ್ಸ್ ಆಗಬೇಕು, ಪೊಲೀಸರಾಗಬೇಕು, ಯಾವ್ಯಾವುದೋ ಒಂದು ರಂಗಗಳಲ್ಲೂ ಕೂಡ ಕಡಿಮೆ ಇಲ್ಲ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಯಾವ್ದ್ರಲ್ಲಾದ್ರೂ ಕಡಿಮೆ ಇದ್ದಾರಾ? ಇಂಥ ರಂಗಗಳಲ್ಲಿ ಇಲ್ಲ ಅಂತೇಳಿ ಎಲ್ಲ ರಂಗಗಳಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಪುರುಷ ಪ್ರಧಾನ ಸಮಾಜ ಅನ್ನೋದು ಯಾವುದು ಈ ಮಟ್ಟಿಗೆ ಇದಕ್ಕೆ ಇಲ್ಲ ಅಂತಾನು ಪೂರ್ತಿ ಇಲ್ಲ ಅಂತಾನು ಹೇಳಲ್ಲ. ಕೆಲವು ಆ ರೀತಿ ಪ್ರಕರಣಗಳು ನೋಡ್ತೀವಿ. ಆದ್ರೂ ಕೂಡ ಎಲ್ರೂ ಕೂಡ ಹೆಣ್ಮಕ್ಳು ಅವರವರ ಸ್ವಂತ ಎಬಿಲಿಟಿ ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು. ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಫೋನುಗಳು, ಮೊಬೈಲ್ಗಳು ಮತ್ತೆ ಲವ್ ಅನ್ನೋದು ಇದು ಯಾವುದನ್ನು ಆಲೋಚನೆ ಮಾಡಬೇಡಿ. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನೀವು ಯಾವುದನ್ನು ಮಾಡದೆ ಏನು ನೀವು ಕೈಯಲ್ಲಿ ಸಂಪಾದನೆ ಮಾಡುವಂತ ಶಕ್ತಿ ಇಲ್ಲದೆ ಎಲ್ಲ ಒಂದು ಕಡೆ ಹೋಗಿ ಯಾರ ಮೇಲೂ ಯಾರು ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇವಾಗಿಲ್ಲ. ಎಲ್ಲರೂ ಕೂಡ ಸಂಪಾದನೆ ಮಾಡುವಂತ ಅವಶ್ಯಕತೆ ಇದೆ. ಆದ್ರಿಂದ ಒಳ್ಳೆ ನೀವು ವಾತಾವರಣದಲ್ಲಿ ಓದ್ತಾ ಇದ್ದೀರಾ. ನೀವೆಲ್ಲರೂ ವಿದ್ಯಾವಂತರಾಗಬೇಕು. ಎಲ್ಲರೂ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ಯಾರೊಬ್ಬರ ಜೀವನ ಕೂಡ ಈ ಒಂದು ಕೆಟ್ಟ ರೀತಿಯಲ್ಲಿ ಹೋಗೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. ಅಷ್ಟು ತಪ್ಪುಗಳು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವೆಲ್ಲ ಹೆಣ್ಮಕ್ಳು ಇದ್ದೀರಾ ಹೇಳ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇತ್ತೀಚಿನ ಮದುವೆಗಳು 1 ತಿಂಗಳಾಗಿರುತ್ತೆ, 6 ತಿಂಗಳಾಗಿರುತ್ತೆ, 2 ತಿಂಗಳಾಗಿರುತ್ತೆ, ಡೈವರ್ಸ್ ಕೊಡ್ತೀರಾ ಅಂತ ಬರ್ತಾರೆ.
ಆಮೇಲೆ ಈ ಏಜಲ್ಲಿ ಯಾರನ್ನೋ ಒಬ್ಬನ ಇಷ್ಟಪಟ್ಟಿರ್ತೀರಾ, ಜೀವನ ಇವತ್ತು ನಡೀಬೋದಷ್ಟೇ, ಮುಂದಕ್ಕೆ ಯಾವತ್ತಿದ್ರೂ ಕೂಡ ತೊಂದರೆ ಆಗುತ್ತೆ ಅವ್ರಿಗೆ. ಅಂಥ ಕೇಸುಗಳು ತುಂಬ ಇದೆ. ಹೆಣ್ಮಕ್ಳು ಮೊಬೈಲ್ಗಳಲ್ಲಿ 2 ವರ್ಷ ಜೊತೆಲಿ ಇರ್ತಾರೆ, 3 ವರ್ಷ ಜೊತೆಲಿ ಇರ್ತಾರೆ, ಫ್ರೆಂಡ್ಸ್ ಆಗಿರ್ತಾರೆ, ಅಲ್ಲಿ ಇಲ್ಲಿ ತಿರುಗುವಾಗೆಲ್ಲ ಫೋಟೋಗಳು ಮಾಡ್ಕೊಳ್ತಾರೆ. ವಿದ್ಯಾಭ್ಯಾಸ ಮಾಡಿ ಅದ್ರ ಕಡೆನೇ ಗಮನ ಕೊಡಿ. ಮದುವೆ ಅನ್ನೋದು ಹಾಗೆ ಆಗುತ್ತೆ. ಲವ್ ಮಾಡೋದು ತಪ್ಪು ಅಂತಾನು ನಾನು ಹೇಳಲಿಲ್ಲ, ಆದರೆ ಅದಕ್ಕೊಂದು ಏಜ್ ಲಿಮಿಟ್ ಇರುತ್ತೆ. ತಂದೆ ತಾಯಿಗಳು ಈಗ ಇನ್ನೊಂದು ಹೊಸ ಕಾನೂನು ಬಂದಿದೆ, ಪ್ರೀ ವೆಡ್ಡಿಂಗ್ ಕೌನ್ಸಿಲಿಂಗ್ ಮಾಡಬೇಕು ಅಂತ. ಅದೆಲ್ಲ ನಿಮ್ಗೆ ಅನುಕೂಲನೇ. ಪ್ರೀ ವೆಡ್ಡಿಂಗ್ ಕೌನ್ಸಿಲಿಂಗ್ ಅಂದ್ರೆ ಏನು? ಕೌನ್ಸಿಲಿಂಗ್ ಗೊತ್ತಿಲ್ಲ ಅಲ್ವಾ? ಪ್ರೀ ವೆಡ್ಡಿಂಗ್ ಕೌನ್ಸಿಲಿಂಗ್ ಅಂದ್ರೆ ದೊಡ್ಡವರು ಕೂಡ ಬಲವಂತದ ಮದುವೆ ಮಾಡಂಗಿಲ್ಲ, ಅವರ ಇಷ್ಟಗಳನ್ನ ಕೇಳಬೇಕಾಗುತ್ತೆ. ಹುಡುಗನಿಗೆ ಇಷ್ಟನಾ ಇಲ್ವಾ, ಹುಡುಗಿಗೆ ಇಷ್ಟ ಇಲ್ವಾ ಅಂತ. ಅಂದ್ರೆ ಇದಕ್ಕೆ ನಮ್ಮ ಅಣ್ಣಂದ್ರು, ನಮ್ಮ ತಂದೆ ತಾಯಿ, ನಮ್ಮ ಇಲ್ಲಿರುವಂತ ಎಲ್ಲ ಮುಖ್ಯಸ್ಥರು, ಈ ಸ್ಟೇಜ್ ಮೇಲೆ ಇರುವಂತ ಮುಖ್ಯಸ್ಥರು, ಎಲ್ಲ ಗಂಡಸರು ಕಾರಣ. ಅವ್ರ ಸಪೋರ್ಟ್ ಇದ್ದೆ ನಾವೇನು ಮಾಡಕ್ಕಾಗಲ್ಲ. ನಾವು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ನೋಡ್ಕೋಬೇಕಾಗುತ್ತೆ. ನಮ್ಮ ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿರ್ಬೇಕಾಗುತ್ತೆ. ಗಂಡಸರು ಹೆಂಗಸರು ಬೇರೆ ಬೇರೆ ಅಲ್ಲ, ಇಬ್ಬರು ಸಮಾನನೇ. ಇಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿನಲ್ಲಿ ಹೋದ್ರೆ ಮಾತ್ರನೇ ಜೀವನ. ಇಲ್ಲಿ ನಾನು ಓದಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ನಾನು ಯಾಕೆ ಮಾಡಬೇಕು, ಇವೆಲ್ಲ ನಾನು ಎಕ್ಸಾಂಪಲ್ಸ್ ಹೇಳಕ್ ಹೋಗಲ್ಲ. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟು ಇವತ್ತೆಲ್ಲ ಕೊಟ್ಟರು ಸಾಕಾಗಲ್ಲ, ಅಷ್ಟಿದೆ ನಮ್ಮೂರ್ದೆ ಎಲ್ಲ ಪ್ರಕಾರ. ನಂತರ ಇದ್ದೆ ಅವಾಗ ಏನಾಗುತ್ತೆ, ಅದನ್ನ ಕಲ್ಸ್ಕೊಡೋರು ಯಾರು? ನಾನು ಹೇಳ್ತಾ ಇದ್ದೀನಿ ಗುರುಗಳ ಬಗ್ಗೆ. ದೇವರಿಗಿಂತ ಗುರು ದೊಡ್ಡವರಂತೆ, ದೇವರಿಗಿಂತ ಗುರುಗಳು ದೊಡ್ಡವರಂತೆ. ಯಾಕೆಂದ್ರೆ ಪ್ರತಿಯೊಂದು ದಾರಿಯನ್ನು ತೋರಿಸ್ಕೊಡುವಂತವ್ರು ಗುರುಗಳು. ಅವ್ರಿಗೆ ಗೌರವ ಕೊಡಿ. ಮೊಬೈಲ್ಗಳ ಹಿತಮಿತವಾಗಿ ಉಪಯೋಗಿಸಿ, ಬೇರೆ ಕಡೆ ಮನಸ್ಸುಗಳನ್ನ ಇದು ಮಾಡಬೇಡಿ. ಕೇಸುಗಳು ಬಹಳಷ್ಟು ತೀವ್ರವಾಗಿದೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇದೆ. 64 ಜನ ಹೆಣ್ಮಗಳು ಗರ್ಲ್ಸ್ ಹೋಮ್ ಅಲ್ಲಿ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಮನೆಗೂ ಕಳ್ಸಲ್ಲ, ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇದೆ. ಆ ಹುಡುಗರು ಕೂಡ ಸಂಕಷ್ಟಕ್ಕೊಳಗಾದಂಥವ್ರು ಇದ್ದಾರೆ, ಅವ್ರು ಬಾಯ್ಸ್ ಹೋಮ್ ಅಲ್ಲಿ ಇದ್ದಾರೆ. ಹಿಂಗೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾರೆ, ಪನಿಷ್ಮೆಂಟ್ ತೀವ್ರವಾಗಿರುತ್ತೆ. ಮತ್ತೆ ನೀವು ತಪ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಿಮ್ಮ ಭವಿಷ್ಯ ಅಲ್ಲಿಗೆ ಕೊನೆಗೊಳ್ಬೇಕಾಗುತ್ತೆ. ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಕೇಳ್ಕೊಳ್ತೀನಿ. ಮತ್ತೆ ಈ ಕಾಲೇಜಿಗೆ ಇವತ್ತಿನ ದಿವಸ ನಾನು ಹೋದ ವರ್ಷ ಬಂದಿದ್ದೆ, ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಬಂದಿಲ್ಲ. ಬಂದು ಕೂಡ ಸುಮಾರಷ್ಟು ಮಾಡಿದ್ದೀವಿ. ಅವೇರ್ನೆಸ್ ಕೊಟ್ಟು ನಮ್ಗೆ ಅವೇರ್ನೆಸ್ ಆಗ್ತಾ ಇದೆ. ನಿಮ್ಮಲ್ಲಿ ಬರಬೇಕು. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಅಂತಹ ಒಂದು ಹೆಣ್ಣು ಇವತ್ತು ಅನೇಕ ರಂಗಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾಳೆ. ಹಾಗಾಗಿ ನಾವು ಈ ದಿನವನ್ನು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನದ ಮುಖ್ಯ ಉದ್ದೇಶ ಮಹಿಳೆಯರ ಹೋರಾಟಗಳು, ಸಾಧನೆಗಳು, ಅವರ ಒಂದು ಕಾರ್ಯವೈಖರಿಯನ್ನು ಇವತ್ತು ಸ್ಮರಿಸುವಂತಹ ಒಂದು ದಿನ ಆಗಿದೆ. ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಗೆ ಶಿಕ್ಷಣ, ಸ್ವಾತಂತ್ರ್ಯ ಇವುಗಳಲ್ಲಿ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ಹಾಗಾಗಿ ಒಬ್ಬ ಮಹಿಳೆ ಸದೃಢವಾದರೆ ಆ ಕುಟುಂಬ ಸದೃಢವಾಗುತ್ತೆ. ಒಂದು ಕುಟುಂಬ ಸದೃಢವಾದರೆ ಆ ಸಮಾಜ ಸದೃಢವಾಗುತ್ತೆ. ಆ ಒಂದು ಸಮಾಜ ಸದೃಢವಾದರೆ ದೇಶವೇ ಸದೃಢ ಆಗುತ್ತೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಮಹಿಳೆಯರನ್ನು ಗೌರವಿಸೋಣ, ಅವರ ಸಾಧನೆಗಳನ್ನು ಪ್ರಶಂಸಿಸಿ ಗೌರವಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತಾಯಿಯ ಕರುಳು, ತಾಯಿಯ ಪ್ರೀತಿ, ತಾಯಿಯ ಆಸೆ, ತಾಯಿಯ ಹೃದಯ, ತಾಯಿಯದೇ ಹಾಲು ಅಮೃತ. ಆ ಅಮೃತ ಕುಡಿದ ನಾವುಗಳು ಪುತ್ರರಾದ್ವವು. ಮುದ್ದು ಕಂದನನ್ನು ಮಲಗಿಸಲು ಲಾಲಿ ಹಾಡು ಹಾಡುತ್ತಾ, ಮನೆ ತುಂಬ ಓಡಾಡುವ ಮಗವನ್ನು ಹಾಡಿಸುತ್ತಾ, ಮನೆ ಕೆಲಸ ಮಾಡುತ್ತಾ, ಎಲ್ಲರನ್ನು ಎಲ್ಲ ಕಾಲಕ್ಕೂ ಹಾರೈಕೆ ಮಾಡುತ್ತಾ ಸಾಗಿ ಬರುವ ತಾಯಿ ದೇವತೆಯೇ ಸರಿ.
ಮನಸ್ಸು ನಮ್ಮ ಹಿಡಿತದಲ್ಲಿದ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀವಿ. ಒಂದು ವೇಳೆ ನಮ್ಮ ಮನಸ್ಸನ್ನು ನಾವು ಚಂಚಲವಾಗಿ ಬಿಟ್ಬಿಟ್ರೆ ಅದು ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಹೋಗ್ಬೋದು. ಈಗ ನಮ್ಮ ಕೈಯಲ್ಲಿ ನಾವು ಪ್ರತಿ ದಿವಸ ಚಾಕು ಉಪಯೋಗಿಸ್ತೀವಲ್ವಾ ಮನೆಯಲ್ಲಿ, ಚಾಕುನ ನಾವು ಏನಕ್ಕೆ ಉಪಯೋಗಿಸ್ತೀವಿ? ತರಕಾರಿ ಕಟ್ ಮಾಡೋಕ್ಕೆ, ಹಣ್ಣು ಕಟ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೊತೀವಿ. ಅದನ್ನ ಒಬ್ರು ಚುಚ್ಚೋದಕ್ಕೆ ಉಪಯೋಗಿಸಿದ್ರೆ ಅದು ಕ್ರೈಮ್ ಆಗುತ್ತೆ, ಹೌದಲ್ವಾ? ಅದು ನಾವೇ ಚುಚ್ಕೊಂಡ್ರೆ ನಮಗೆ ಗಾಯ ಆಗುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ವಸ್ತು ನಮ್ಮ ಕೈಯಲ್ಲಿದೆ, ಹೇಗೆ ಉಪಯೋಗಿಸ್ಬೇಕನ್ನೋದು ತುಂಬಾ ಮುಖ್ಯ. ಮೊಬೈಲ್ ಬಗ್ಗೆನೇ ಮೇಡಮ್ ಅವರು ಸಾಕಷ್ಟು ವಿಷಯಗಳು ಹೇಳಿದ್ರು. ನೆನ್ಪಿಟ್ಕೊಳ್ಳಿರಿ, ತಪ್ಪು ಮಾಡ್ತಿರೋದು ನನ್ನ ಪ್ರಕಾರ ಮನೇಲಿರ್ತಕ್ಕಂಥ ತಾಯಂದ್ರೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಮಗುನ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲೆಲ್ಲ ಅಬ್ಸರ್ವ್ ಮಾಡಿ, ಆ ಮಗು ತಿನ್ಲಿಲ್ಲ ಅಂತಂದ್ರೆ ಅದಕ್ಕೆ ಮೊಬೈಲ್ ಕೊಟ್ಬಿಡ್ತಾರೆ. ಅದು ಆ ಮೊಬೈಲ್ ಅಲ್ಲಿ ಎಷ್ಟು ಮಗ್ನಾಗಿರುತ್ತೆ, ನೀವೇನ್ ಕೊಟ್ರೆ ವಿಷ ಕೊಟ್ರೆ ತಿನ್ನುತ್ತೆ. ಅಷ್ಟು ಸೀರಿಯಸ್ ಆಗಿ ಹಿಂಗ್ ನೋಡ್ತಾ ಇರುತ್ತೆ. ಇನ್ನು ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಒಂಚೂರು ಬುದ್ಧಿ ಬಂದ್ರೆ ಅದೇ ಮುಂದಕ್ಕೆ ಅದನ್ನ ರೀಲ್ಸ್ ಅನ್ನ ಫಾರ್ವರ್ಡ್ ಮಾಡುತ್ತೆ, ಮುಂದಕ್ಕೆ ತಳ್ಳುತ್ತೆ. ಅಂದ್ರೆ ಯೋಚನೆ ಮಾಡಿ, ತಪ್ಪು ಮಾಡಿದ್ ಯಾರು ಅಲ್ವಾ? ವಸ್ತುನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನೀವು ಕಲ್ತ್ಕೊಂಡ್ರೆ ಪ್ರಾಬಬಲಿ ಮುಂದೆ ಆಗಂತ ಅನಾಹುತಗಳನ್ನ ನೀವು ಅಚ್ಚುಕಟ್ಟಾಗಿ ತಡಿಬಹುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನು